ರೈಟ್. ಸೊ ಏನಕ್ಕೆ ಮ್ಯಾನ್ಯುಯಲಿ ಫಾರ್ಮ್ಯಾಟ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಪವರ್ 7 ಇದೆ, ಹಾಗಿದ್ದಾಗ ಕ್ಯಾಲ್ಕುಲೇಟ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಸೊ ಬೈನಾಮಿಯಲ್ ಕೋಎಫಿಷಿಯಂಟ್ ಆರ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ಸ್ ಆರ್ ಯೂಸ್ಫುಲ್ ಫಾರ್ ಫೈಂಡಿಂಗ್ ಸಚ್ ಎಕ್ಸ್ಪಾನ್ಷನ್ಸ್. ರೈಟ್. a plus b ಹೋಲ್ ಸ್ಕ್ವೇರ್ ನಮಗೆ ಗೊತ್ತಿದೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab, a plus b ಹೋಲ್ ಕ್ಯೂಬ್ ಗೊತ್ತಾಗುತ್ತೆ. ಆದ್ರೆ a plus b ಹೋಲ್ ಟು ದಿ ಪವರ್ 7 ಅಂತ ಬಂದಾಗ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಆ ಕ್ಯಾಲ್ಕುಲೇಟ್ ಮಾಡೋದನ್ನ ಈಸಿ ಮಾಡಕ್ಕೋಸ್ಕರ ನಾವು ಏನ್ ಯೂಸ್ ಮಾಡ್ತಾ ಇದೀವಿ, ಬೈನಾಮಿಯಲ್ ಎಕ್ಸ್ಪಾನ್ಷನ್, ಬೈನಾಮಿಯಲ್ ಕೋಎಫಿಷಿಯಂಟ್ ಆರ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಲಾಸ್ಟ್ ಕ್ಲಾಸ್ ಯಾರು ಅಬ್ಸೆಂಟ್ ಇದ್ರು, ರೈಟ್. ಸೊ ಯಾಕೆ ಬೈನಾಮಿಯಲ್ ಕೋಎಫಿಷಿಯಂಟ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ a plus b ಹೋಲ್ ಟು ದಿ ಪವರ್ n ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಬೈನಾಮಿಯಲ್ ಕೋಎಫಿಷಿಯಂಟ್. ಲಾಸ್ಟ್ ಕ್ಲಾಸ್ ಒಂದ್ 2 ಪ್ರಾಬ್ಲಮ್ ಮಾಡಿದ್ವಿ, 2 ರಿಂದ 3 ಪ್ರಾಬ್ಲಮ್. ಸುಮಾರು ಜನ ಅಬ್ಸೆಂಟ್ ಇದ್ರಿ ಲಾಸ್ಟ್ ಕ್ಲಾಸ್. ಯೂಟ್ಯೂಬ್ ನೋಡ್ಕೊಳ್ಳಿ, ರೈಟ್. ಕಾನ್ಸೆಪ್ಟ್ ಅಂತ ತಿಳ್ಕೊಳ್ಳಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಈಸಿ ಇರುತ್ತೆ. ಈಸಿ ಇರೋದನ್ನ ನಾವು ಬಿಡಬಾರ್ದು ಯಾವ ಕಾರಣಕ್ಕೂ, ರೈಟ್. ಸೊ ಐ ವಿಲ್ ಅಪ್ಲೋಡ್, yesterday I didn't upload the video, today I will upload the video for the last class. Go through it, those who are absent, right? A very important concept. Today we'll do 1 or 2 problems along with theorem. Theorem is a very, very important. The question will comes like this: state and prove binomial theorem, state and prove binomial coefficient theorem, state and prove binomial expansion theorem. ಆ ತರ ಕೇಳ್ತಾನೆ, ರೈಟ್. ಫಸ್ಟ್ ಒಂದ್ 2 ಪ್ರಾಬ್ಲಮ್ ಮಾಡೋಣ, ಆಮೇಲೆ ಥಿಯರಮ್ ಗೆ ಬರೋಣ. ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ತಗೋತೀರಾ, ಲಾಸ್ಟ್ ಕ್ಲಾಸ್ ಕಂಟಿನ್ಯೂಷನ್ ಪಾರ್ಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Determine the coefficient of x, y, z to the power -2, right, in the expansion of x minus 2y plus 3z to the power -1 to the power 4. Right. When you see the problem first, read the problem. Determine the coefficient of x, y, z to the power -2. ಲಾಸ್ಟ್ ಕ್ಲಾಸಸ್ ನಾವ್ ಏನ್ ಮಾಡಿದ್ವಿ, ಪವರ್ ಯಾವಾಗ್ಲೂ ಪಾಸಿಟಿವ್ ಬರ್ತಾ ಇತ್ತು, ಬಟ್ ಇಲ್ಲಿ ಪವರ್ ಏನಾಗಿದೆ ನೋಡಿ, ನೆಗೆಟಿವ್ ಬರ್ತಾ ಇದೆ. ಅದೇ ಈ ಪ್ರಾಬ್ಲಮಿನ ಕತೆ ಮತ್ತೆ ಟ್ವಿಸ್ಟ್ ಇರೋದು, ರೈಟ್. ಸೊ z to the power -2 ಇದೆ. ಹಿಂದಿನ ಕ್ಲಾಸ್ಗಳನ್ನು ಗಮನಿಸಿ, ಅಲ್ಲೆಲ್ಲೂ ನಮಗೆ ನೆಗೆಟಿವ್ ಪವರ್ ಅಂತ ಬಂದಿರಲಿಲ್ಲ, ಬಟ್ ಇಲ್ಲೇನಾಗ್ತದೆ, ನೆಗೆಟಿವ್ ಪವರ್ ಬರ್ತಾ ಇದೆ, ರೈಟ್. ಇನ್ ದ ಎಕ್ಸ್ಪಾನ್ಷನ್ ಆಫ್, ನಾವು ಅಬ್ಸರ್ವ್ ದ ಎಕ್ಸ್ಪಾನ್ಷನ್, ಇಲ್ಲೂ ಪವರ್ ಪಾಸಿಟಿವ್ ಇದೆ, ಇಲ್ಲೂ ಪವರ್ ಪಾಸಿಟಿವ್ ಇದೆ, ಬಟ್ ಇಲ್ಲೇನಿದೆ, ಪವರ್ ನೆಗೆಟಿವ್ ಇದೆ. ನೆಗೆಟಿವ್ ನಮಗೆ ಯಾವತ್ತೂ ಬಂದಿರಲಿಲ್ಲ. ಸೊ ಇಲ್ಲಿ ನೀವು ಒಂದನ್ನು ಗಮನಿಸಬೇಕಾಗಿರೋದೇನು ಅಂದ್ರೆ, ಝೆಡ್ ಗೆ ಪವರ್ ನೆಗೆಟಿವ್ ಇದೆ ನೋಡಿ, ಝೆಡ್ ಗೆ ಪವರ್ ಏನಾಗ್ತದೆ, ನೆಗೆಟಿವ್ ಬರ್ತಾ ಇದೆ. ಹಾಗಿದ್ದಾಗ ಹೇಗ್ ಮಾಡ್ಬೇಕು ಅಂತ ನೋಡೋಣ, ರೈಟ್. ಹಿಂದಿನ ಕ್ಲಾಸಿನ ಮೆಥಡ್ ಏನು ಚೇಂಜಸ್ ಇಲ್ಲ, ಬಟ್ ನೆಗೆಟಿವ್ ಬಂದಾಗ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕಾಗುತ್ತೆ, ರೈಟ್. ಸೊ ಶುರು ಮಾಡೋಣ ಪ್ರಾಬ್ಲಮ್ ಸೊಲ್ಯೂಷನ್. Right, now start the solution. Right, will you write the expansion now? Idun barkolana, expansion barkoli, x minus 2y plus 3z to the power -1 to the power 4. This can be matched with x plus y plus z to the power n. ರೈಟ್. ಇದು ಫಾರ್ಮುಲಾ, ಅದು a ಪ್ಲಸ್ ಬಿ ಅಂತ ಹೇಳಿದೆ ಅಲ್ವಾ ಅವಾಗ್ಲೇ. ಸೊ ಇಲ್ಲಿ ಏನಾಗಿದೆ, 3 ವೇರಿಯೇಬಲ್ ಇದೆ, ಹಾಗಾಗಿ x ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ತಗೋಬೇಕು. ಇಲ್ಲ ಅಂದ್ರೆ x ಪ್ಲಸ್ ವೈ ತಗೋಬೇಕು. ಇಲ್ಲಿ ಎಷ್ಟು ವೇರಿಯೇಬಲ್ ಇದೆ ನೋಡಿ, 3 ವೇರಿಯೇಬಲ್ ಇದೆ, ಹಾಗಾಗಿ ಇಲ್ಲೂ 3 ವೇರಿಯೇಬಲ್ ತಗೋಬೇಕು, ರೈಟ್. ನಾವು ಕಂಪೇರ್ ಮಾಡೋಣ ಇವೆರಡು ಎಕ್ಸ್ಪ್ರೆಷನ್ ಅನ್ನ. ಕಂಪೇರ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, n ವ್ಯಾಲ್ಯೂ ಈಸ್ 4,
therefore n value is 4. n value ಸಿಕ್ತಲ್ವಾ? ಈಗ ಏನ್ ಮಾಡೋಣ, ಎನ್ ಸಿ ಕೆ ಫೈಂಡ್ ಔಟ್ ಮಾಡೋಣ. ಎನ್ ಸಿ ಕೆ ಅಂದ್ರೆ ಏನ್ ತಗೋಬೇಕು, ಇದನ್ನ ತಗೋಬೇಕಲ್ವಾ, ರೈಟ್? ಸೊ ಲಾಸ್ಟ್ ಕ್ಲಾಸ್ ಆಬ್ಸೆಂಟ್ ಇದ್ದಲ್ಲಿ ಸ್ವಲ್ಪ ಅರ್ಥ ಆಗದೆ ಇರ್ಬೋದು, ಯೂಟ್ಯೂಬ್ ಒಂದ್ಸರಿ ನೋಡ್ಕೊಳ್ಳಿ, ರೈಟ್? ಅರ್ಥ ಆದ್ರೆ ವೆಲ್ ಅಂಡ್ ಗುಡ್. ಸೊ ಇದನ್ನ ತಗೊಳ್ಳಿ, ಎಕ್ಸ್ ವೈ ಝೆಡ್ ಟು ದಿ ಪವರ್ -2 ಈಕ್ವಲ್ಸ್. ಈಗ ಏನ್ ಮಾಡೋಣ, ಎನ್ ಸಿ ಕೆ ಬರೆಯೋಣ. ಎನ್ ಸಿ ಕೆ, ಎನ್ ಅಂದ್ರೆ ನಮಗೆ ಗೊತ್ತಿದೆ ಅಲ್ವಾ, ಎನ್ ಎಷ್ಟಿದೆ? 4 ಇದೆ ಅಲ್ವಾ? ಎನ್ ಎಷ್ಟಿದೆ? 4 ಇದೆ. 4 ಬರೆಯೋಣ. ಎನ್ ವ್ಯಾಲ್ಯೂ ಇಸ್ 4. ಸಿ ಕೆ ನೋಡೋಣ. ಕೆ ಅಂದ್ರೆ ಏನು? ಪವರ್ ನೋಡ್ಬೇಕಲ್ವಾ ಇಲ್ಲಿ. ಕೆ ಅಂದ್ರೆ ಇಲ್ಲಿ ಎಷ್ಟಿದೆ ಪವರ್? 1 ಇದೆ. 1 ಫ್ಯಾಕ್ಟೋರಿಯಲ್ ಇಂಟು ಇಲ್ಲೆಷ್ಟಿದೆ ಪವರ್? ವೈ ನ ಪವರ್ 1 ಇದೆ ಅಲ್ವಾ? ಸೊ 1 ಫ್ಯಾಕ್ಟೋರಿಯಲ್ ಇಂಟು ಝೆಡ್ ನ ಪವರ್ ಏನಿದೆ ನೋಡಿ, -2. ಡೋಂಟ್ ರೈಟ್ -2 ಫ್ಯಾಕ್ಟೋರಿಯಲ್. ನೆಗೆಟಿವ್ ಫ್ಯಾಕ್ಟೋರಿಯಲ್ ವಿ ಕ್ಯಾನಾಟ್ ಬಿ ಡಿಫೈನ್ಡ್. ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ದೊಡ್ಡ ತಲೆನೋವು ಏನಿದೆ ಅಂದ್ರೆ, ನೀವು ನೆಗೆಟಿವ್ ನಂಬರ್ಗೆ ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಪಾಸಿಟಿವ್ ವ್ಯಾಲ್ಯೂ ಮಾತ್ರ ನೀವು ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡಬಹುದು. 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂತ ಹೇಳ್ಬೋದು. -1 ಫ್ಯಾಕ್ಟೋರಿಯಲ್ -2 ಫ್ಯಾಕ್ಟೋರಿಯಲ್ ಅಂತ ಬರೆಯಕ್ ಬರೋದಿಲ್ಲ. ನೆಗೆಟಿವ್ ನಂಬರ್ ಯಾವ ಕಾರಣಕ್ಕೂ ಫ್ಯಾಕ್ಟೋರಿಯಲ್ ಮಾಡಕ್ ಬರೋದಿಲ್ಲ. ಸೊ ಇಲ್ಲಿ ನಿಮಗೆ ಒಂದು ಟ್ವಿಸ್ಟ್ ಗಮನಿಸಬೇಕು ನೋಡಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಎಕ್ಸ್ಪಾನ್ಷನ್ ಅಲ್ಲೂ ಮೈನಸ್ ಇದೆ ಅಲ್ವಾ? ನೋಡಿ, ಝೆಡ್ ಅಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಅವಾಗ ಏನಾಗುತ್ತೆ, ಅದು ಪಾಸಿಟಿವ್ ಅಂತ ತಗೋಬೇಕಾಗತ್ತೆ, ರೈಟ್? ಅಲ್ಲಿಗೆ 2 ಫ್ಯಾಕ್ಟೋರಿಯಲ್ ಅಂತಾನೆ ತಗೋಬೇಕು. ನೆಗೆಟಿವ್ ಬಂದ್ರೂ ಸಹ ನೀವು 2ನೇ ತಗೋಬೇಕು. ಯಾಕೆ ಹೇಳಿ? ಇಲ್ಲೂ -2 ಇದೆ, ಇಲ್ಲೂ ಸಹ -1 ಇದೆ. ಮೈನಸ್ ಏನಾಗ್ಬಿಡುತ್ತೆ, ಪಾಸಿಟಿವ್ ಅಂತಾನೆ ತಗೋಬೇಕು. -2 ಫ್ಯಾಕ್ಟರ್ ಅಂತ ಬರಿಬಾರ್ದು, ರೈಟ್? ಹಿಂದಿನ ಪ್ರಾಬ್ಲಮ್ ಫ್ಲೋ ಅಲ್ಲಿ ನಾವೇನ್ ಬರ್ಬಿಡ್ತೀವಿ, ಇಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ -2 ಫ್ಯಾಕ್ಟರ್ ಅಂತ ಬರ್ಬಿಡ್ತೀವಿ. ಹಾಗೆ ಬರಿಬಾರ್ದು, ರೈಟ್? ಫಸ್ಟ್ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಏನಾಗ್ಬಿಡುತ್ತೆ, ಪ್ಲಸ್ ಬಂದ್ಬಿಡುತ್ತೆ. 2 ಫ್ಯಾಕ್ಟೋರಿಯಲ್ ಆಗುತ್ತೆ, ರೈಟ್? ಇಂಟು, ರೈಟ್? ಈಗ ನೋಡಿ, ಕರೆಕ್ಟ್ ಆಗಿ ಗಮನಿಸಿ. ಎಕ್ಸ್ ಜಾಗದಲ್ಲಿ ಏನಿದೆ? 1 ಇದೆ ಅಲ್ಲ? ನೋಡಿ, ಎಕ್ಸ್ ಜಾಗದ ಕೋಎಫಿಷಿಯಂಟ್ ಏನಿದೆ? 1 ಇದೆ. ಇಂಟು ನೋಡಿ, ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ? 1 ಇದೆ. ಎಕ್ಸ್ ನ ಪವರ್ ಏನಿದೆ? ಇಲ್ಲಿ 1 ಇದೆ ಅಲ್ವಾ? ಎಕ್ಸ್ ನ ಪವರ್, ಹಾಗಾಗಿ 1 ಟು ದಿ ಪವರ್ 1 ಅಂತ. ನೆಕ್ಸ್ಟ್, ವೈ ಜಾಗದಲ್ಲಿ ಏನಿದೆ? -2 ಇದೆ ಅಲ್ವಾ? ವೈ ಜಾಗದಲ್ಲಿ -2 ಇದೆ. ವೈ ಜಾಗದಲ್ಲಿ -2 ಇದೆ. ವೈ ನ ಪವರ್ ಏನಿದೆ? ವೈ ನ ಪವರ್ 1 ಅಲ್ವಾ? ಸೊ ಹಾಗಾಗಿ -2 ಟು ದಿ ಪವರ್ 1 ಇಂಟು, ನೆಕ್ಸ್ಟ್ ಝೆಡ್ ಜಾಗದಲ್ಲಿ ಏನಿದೆ? +3 ಇದೆ ಅಲ್ವಾ? ನೋಡಿ, ಝೆಡ್ ಜಾಗದಲ್ಲಿ ಏನಿದೆ? +3 ಇದೆ, ರೈಟ್? +3 ಬರೆಯೋಣ. ಓಕೆ. ನೆಕ್ಸ್ಟ್, ಪವರ್ ಏನಿದೆ? ಇಲ್ಲಿ -2 ಇದೆ. -2 ಬರಿಬಾರ್ದು. ಏನಾಗ್ಬಿಡುತ್ತೆ? ಮೈನಸ್ ಏನಾಗ್ಬಿಡುತ್ತೆ? ಇಲ್ಲಿ ಪಾಸಿಟಿವ್ ಆಗ್ಬಿಡುತ್ತೆ. ಅವಾಗ ಬರೀ +2 ಮಾತ್ರ ತಗೋಬೇಕು. +2 ಮಾತ್ರ ಬರಿಬೇಕು. 3². ಓಕೆ. ಸೊ ಗೊತ್ತಾಯ್ತು ಅಂತ ಭಾವಿಸ್ತೀನಿ, ರೈಟ್? ಫಸ್ಟ್ ಏನ್ ಮಾಡ್ಬೇಕು, ನೀವು ಕೊಟ್ಟಿರೋ ಎಕ್ಸ್ಪಾನ್ಷನ್ ಅನ್ನ ಬರ್ಕೊಳ್ಳಿ. ಅದನ್ನ ಯಾವ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ? x + y + z ಟು ದಿ ಪವರ್ n ಜೊತೆ ಮ್ಯಾಚ್ ಮಾಡ್ಕೊಳ್ಳಿ. n ವ್ಯಾಲ್ಯೂ ಏನಿದೆ? 4 ಇದೆ. ಸೊ n = 4 ಆಯ್ತು. ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ? ಕೊಟ್ಟಿರೋ ಫ್ಯಾಕ್ಟರ್ ನ ಮತ್ತೆ ಬರ್ಕೊಳ್ಳಿ, ರೈಟ್? ಕೊಟ್ಟಿರೋ ಫ್ಯಾಕ್ಟರ್ ನ ಏನ್ ಮಾಡಿ? ಮತ್ತೆ ಬರ್ಕೊಳ್ಳಿ. ಈಗ ಮ್ಯಾಚ್ ಮಾಡೋಣ. ಇದು ಮತ್ತೆ ಇದನ್ನ ಮ್ಯಾಚ್ ಮಾಡ್ಬೇಕು. ಮ್ಯಾಚ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ x ನ ಕೋಎಫಿಷಿಯಂಟ್ ಏನಿದೆ? 1 ಇದೆ ಅಲ್ವಾ? ಇಲ್ಲಿ ಪವರ್ ಏನಿದೆ? 1 ಇದೆ. ಸೊ 1 ಟು ದಿ ಪವರ್ 1 ಇಂಟು ವೈ ಜಾಗದಲ್ಲಿ ಏನಿದೆ? -2 ಇದೆ ಅಲ್ಲ? ಸೊ -2 ಬರ್ಕೋಬೇಕು. ವೈ ನ ಪವರ್ ಏನಿದೆ? 1 ಇದೆ ಅಲ್ವಾ? ಸೊ ಹಾಗಾಗಿ -2 ಟು ದಿ ಪವರ್ 1 ಇಂಟು ಝೆಡ್ ಜಾಗದಲ್ಲಿ ಏನಿದೆ? 3 ಇದೆ ಅಲ್ಲ? ಸೊ 3 ಬರ್ಕೋಬೇಕು. ಝೆಡ್ ನ ಪವರ್ ಏನಿದೆ? -2 ಇದೆ. ಬಟ್ ಏನಾಗುತ್ತೆ? ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಅಲ್ಲಿಗೆ 3² ಬರುತ್ತೆ. ಓಕೆ.
ಎನ್ ಸಿ ಕೆ ಹೆಂಗ್ ಬರ್ದ್ವಿ? ಎನ್ ವ್ಯಾಲ್ಯೂ 4 ಅಲ್ವಾ? ನೋಡಿ 4 ಸಿ. ಕೆ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡಬೇಕು? ಕೆ ವ್ಯಾಲ್ಯೂ ಯಾವ ತರ ಫೈಂಡ್ ಔಟ್ ಮಾಡಬೇಕು ನೋಡಿ. ಪವರ್ ನೋಡ್ಕೊಳ್ಳಿ, 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು ರೈಟ್ -2 ಬರೀಬಾರ್ದು, 2 ಫ್ಯಾಕ್ಟೋರಿಯಲ್. ಸಿಂಪ್ಲಿಫೈ ಮಾಡೋಣ ಇದನ್ನ. 4 ಫ್ಯಾಕ್ಟೋರಿಯಲ್ divided by 1 factorial into 1 factorial is 1 factorial itself. 2 factorial, right, into 1 to the power 1 is 1 into -2 to the power 1 is -2. 3 square is 9. Okay. Now 4 factorial can be written as 4 into 3 into 2 factorial divided by 2 factorial into 9 2s are 18 minus 18, correct? Now 2 2 cancelled, right? 4 3s are 12. 4 3s are 12. 4 3s are 12. 12 into minus 18. Right? Now 12 into minus 18 ಎಷ್ಟು ಬರುತ್ತೆ ನೋಡ್ಕೊಳ್ಳಿ. It is minus 216 it seems. The coefficient is minus 216. 12 into minus 18 check ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ. That is 216. Minus 216 is the coefficient. Right? So ಇಲ್ಲಿ ಟ್ವಿಸ್ಟ್ ಹಿಂದಿನ ಕ್ಲಾಸ್ಗೂ ಈ ಕ್ಲಾಸ್ಗೂ ಇರೋ ಡಿಫರೆನ್ಸ್ ಏನು ಅಂದ್ರೆ ಇಲ್ಲಿ ನೆಗೆಟಿವ್ ಪವರ್ ಬರ್ತಾ ಇದೆ. ನೀವು ಗಮನಿಸಬೇಕು, ಇಲ್ಲಿ ನೆಗೆಟಿವ್ ಇದೆಯಾ ನೋಡ್ಬೇಕು, ಇಲ್ಲೂ ನೆಗೆಟಿವ್ ಇದೆಯಾ ನೋಡಿ. ನೋಡಿ ಇಲ್ಲೂ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ. ಅವಾಗ ಏನಾಗುತ್ತೆ? ಪಾಸಿಟಿವ್ ಆಗ್ಬಿಡುತ್ತೆ. ಯಾವ್ದು ಪಾಸಿಟಿವ್ ಆಗುತ್ತೆ? 2 ಪಾಸಿಟಿವ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಬರ್ದಿದ್ದೀನಿ ಇಲ್ಲಿ? 2 ಫ್ಯಾಕ್ಟೋರಿಯಲ್ ಅಂತ ಬರ್ದಿದ್ದೀನಿ. ಕರೆಕ್ಟಾ? ನೋಡಿ 3 ಸ್ಕ್ವೇರ್ ಇಲ್ಲೂ ಪಾಸಿಟಿವ್, 2 is ಪಾಸಿಟಿವ್. Right? This is power. Power na ಇಲ್ಲಿ ಬರ್ಕೋಬೇಕು. 1 1 plus 2 plus 2 because minus minus plus. Right? ಇದು ಹೇಗೆ ಬಂತು ನೋಡಿ. 1 into minus 2 into 3 ಸ್ಕ್ವೇರ್. ಇಲ್ಲಿ 2 ಇದಲ್ಲ, ಇಲ್ಲೆಲ್ಲ ಪವರ್ 1 ಇದೆ. So minus 216 is the coefficient. We'll take the next problem. Take the next problem. Now take another one problem. Determine the coefficient of
determine the coefficient of x to the power 9 y cube in the expansion of x plus 2y to the power 12. Determine the coefficient of x to the power 9 y cube in the expansion of x plus 2y whole to the power 12. Right? Again, a same method. There is no difference here. Last class, what we did, same thing. ನೀವೇ ಮಾಡ್ತಾ ಹೋಗಿ ಆನ್ಸರ್ ಬಂದ್ರೆ ಪಿಂಗ್ ಮಾಡಿ. ರೈಟ್? ಸೊ ಆನ್ಸರ್ ಬಂದ್ರೆ ರೈಸ್ ಯುವರ್ ಹ್ಯಾಂಡ್ಸ್. ಓಕೆ, ನಾನು ಮಾಡ್ತೀನಿ. ಯಾಕೆಂದ್ರೆ ಈ ಪ್ರಾಬ್ಲಮ್ ಮಾಡೋದ್ರಿಂದ ಹಿಂದಿನ ಕ್ಲಾಸ್ ಅಲ್ಲಿ ಯಾರು ಆಬ್ಸೆಂಟ್ ಇದಿರೋ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ರೈಟ್? ಸೊ ಯಾರು ಆಬ್ಸೆಂಟ್ ಇದಿರೋ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿ. ರೈಟ್? ಸೊ ಇದು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೀನೋ ಅದೇ ತರ ಇದೆ. ಫೈನ್, ನಾವ್ ವಿಲ್ ಸ್ಟಾರ್ಟ್. ರೈಟ್? ಫಸ್ಟ್ ಏನ್ ಮಾಡ್ಕೊಳ್ಳೋಣ, ಕೊಟ್ಟಿರೋ ಎಕ್ಸ್ಪಾನ್ಷನ್ ಅನ್ನ ಬರಿತಾ ಹೋಗೋಣ. ಏನಿದೆ ಎಕ್ಸ್ಪಾನ್ಷನ್? x plus 2y to the power 12 ಇದೆ. Right? This could be matched with a plus b whole to the power n. Right? Or x plus y whole to the power n. ಇದ್ರ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಇವೆರಡು ಸೇಮ್ ಫಾರ್ಮ್ಯಾಟ್ ಅಲ್ಲಿ ಇದೆ. Now what is n value here? N value is 12. Therefore n equals to 12. Fine. Next, ಕೊಟ್ಟಿರೋ ಫ್ಯಾಕ್ಟರ್ ಬರ್ಕೊಳ್ಳಿ, x to the power 9 y cube. ಇದನ್ನ ನೀವು NCK ಫಾರ್ಮ್ ಅಲ್ಲಿ ಬರ್ಕೋಬೇಕಾಗತ್ತೆ. NCK ಫಾರ್ಮ್ ಅಲ್ಲಿ. ರೈಟ್? ಸೊ ಈಕ್ವಲ್ಸ್ NCK ಫಾರ್ಮ್ ಅಲ್ಲಿ ಬರೀಬೇಕು. ರೈಟ್? ಇಲ್ಲಿ n ವ್ಯಾಲ್ಯೂ ನಿಮಗೆ ಗೊತ್ತಾಗಿದೆ ಅಲ್ವಾ? 12 ಇದೆ ನೋಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ n ವ್ಯಾಲ್ಯೂ 12 ಸಬ್ಸ್ಟಿಟ್ಯೂಟ್ ಮಾಡಿ. 12C. ರೈಟ್? k ವ್ಯಾಲ್ಯೂ ನೋಡಿ, k ವ್ಯಾಲ್ಯೂ ಹೇಗೆ ಬರಿಬೇಕು ಅಂದ್ರೆ ಈ ಪವರ್ ಬರಿತಾ ಹೋಗಿ ಅಷ್ಟೇ. 9 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಓಕೆ, ಇಂಟು ಇಲ್ಲಿ ಕರೆಕ್ಟ್ ಆಗಿ ಗಮನಿಸ್ಬೇಕು ನೀವು. ರೈಟ್? ಗೊತ್ತಾಗ್ತಿದ್ಯಾ ನೋಡಿ, 9 ಫ್ಯಾಕ್ಟೋರಿಯಲ್ 3 ಇಂಟು, ಈಗ ಮ್ಯಾಚ್ ಮಾಡ್ಬೇಕು. ಯಾವ ಜೊತೆ ಮ್ಯಾಚ್ ಮಾಡ್ಬೇಕು? ಇದು ಮತ್ತೆ ಇದನ್ನ ಮ್ಯಾಚ್ ಮಾಡ್ಬೇಕು. ಓಕೆ, ಮ್ಯಾಚ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ x ನ ಪವರ್ ಕೋಎಫಿಷಿಯಂಟ್ ಏನಿದೆ? 1 ಇದೆ ಅಲ್ವಾ? ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ ಅಲ್ವಾ? x ನ ಕೋಎಫಿಷಿಯಂಟ್ 1 ಇದೆ. ರೈಟ್? ನಾವು ಇಲ್ಲಿ ಏನಿದೆ? ಪವರ್ ಏನಿದೆ ನೋಡಿ, 1 to the power 9 ಆಯ್ತಲ್ವಾ? ನೋಡಿ, x ನ ಕೋಎಫಿಷಿಯಂಟ್ ಇಲ್ಲಿ 1 ಇದೆ ಅಲ್ಲ? 1 ಇದೆ. ಇಲ್ಲಿ ಪವರ್ ಏನಿದೆ x ಇಂದು? 9 ಇಂಟು. ನೆಕ್ಸ್ಟ್ ನೋಡಿ, y ಮ್ಯಾಚ್ ಮಾಡ್ಕೊಳ್ಳೋಣ. y ನ ಕೋಎಫಿಷಿಯಂಟ್ ಏನಿದೆ? 2 ಇದೆ ಅಲ್ವಾ? y ನ ಪವರ್ ಏನಿದೆ? 3 ಇದೆ. y ನ ಕೋಎಫಿಷಿಯಂಟ್ 2 ಇದೆ. ಓಕೆ, y ನ ಪವರ್ ಏನಿದೆ? 3 ಇದೆ. ಇಷ್ಟ ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿ, ಸಪೋಸ್ ಇಲ್ಲಿ 2 ಇದ್ದಿದ್ರೆ ಅವಾಗ ಏನಾಗ್ತಾ ಇತ್ತು? x ನ ಕೋಎಫಿಷಿಯಂಟ್ ಏನು? 2 ಬರಿಬೇಕಿತ್ತು. ಪವರ್ ಏನಿದೆ? 9. 2 to the power 9 ಬರಿಬೇಕಿತ್ತು. ಇಲ್ಲಿ 1 ಇರೋದ್ರಿಂದ 1 to the power 9. ನೆಕ್ಸ್ಟ್ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡಿ. ಇದನ್ನ ಸಿಂಪ್ಲಿಫೈ ಹೇಗೆ ಮಾಡ್ಬೋದು ನೋಡಿ, 12 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 9 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ರೈಟ್ ಆಸ್ ಇಟ್ ಈಸ್. ಇಂಟು 1 to the power 9 is 1 into 2 cube is 8. Okay, now next, 12 factorial can be written as 12 into 11 into 10 into 9 factorial ಅಂತ ಬರೀಬಹುದಾ? ಯಾಕೆ 9 ಇಳಿಸ್ಕೊಂಡೆ ನಾನು? ಯಾಕೆಂದ್ರೆ ಕೆಳಗಡೆ 9 ಇದೆ, ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ ಡಿನಾಮಿನೇಟರ್. ಸೊ ಹಾಗಾಗಿ 9 ಇಳಿಸ್ಕೊಂಡಿದ್ದೀನಿ. ಡಿವೈಡ್ ಬೈ 9 factorial into 3 factorial. Now what we can do? 9 factorial can be cancelled. Right? 12 tens are into 8 ones are 8 ಹಾಗೆ ಬರಿಬೇಕು. ಇಲ್ಲಿ 8 ಹಾಗೆ ಇದೆ ನೋಡಿ, ಅದನ್ನ ಹಾಗೆ ಬರ್ಕೊಳ್ಳಿ.
ರೈಟ್ ಸಿಂಪ್ಲಿಫೈ ಮಾಡೋಣವಾ ಸೊ ಅಬ್ಸರ್ವ್ ಮಾಡಿ 12 10s are 120 120 into 11 ಎಷ್ಟಾಗುತ್ತೆ ನೋಡಿ 12 10s are 120 120 into 11 it is 140,440 right 1440 ಬರುತ್ತೆ ನೋಡಿ ಇವು ಮೂರನ್ನು ಮಲ್ಟಿಪ್ಲೈ ಮಾಡಿ 1440 right divided by 3 factorial nothing but 6 right correct ಆಗಿ ಗಮನಿಸಿ 3 factorial ಇದೆ ಇಲ್ಲಿ 3 factorial ಅಂದ್ರೆ 6 ಆಗುತ್ತೆ 12 into 11 into 10 ಅಂದ್ರೆ ಎಷ್ಟಾಯ್ತು 1440 right so ಇದನ್ನ ಏನ್ ಮಾಡಿ into ಈ 8 ನ ಹಾಗೆ ಬರ್ಕೊಳ್ಳೋಣವಾ right 6 ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ 240 ಬರುತ್ತೆ ನೋಡಿ 6 240 6 2s are 12 2 ಉಳ್ಕೊಳ್ತು 6 4s are 24 0 ಹಾಗೆ so 240 into 8 is how much 240 into 8 is 1920 1920 is the coefficient right simplify ಮಾಡೋದು ಗೊತ್ತಾಗಿದೆ ಅಂತ ಭಾವಿಸ್ತೀನಿ 12 into 11 into 10 is 1440 divided by 3 factorial nothing but 6 ಈ 8 ನ ಹಾಗೆ ಬರ್ಕೊಂಡಿದ್ದೀನಿ 2 cube is 8 1 to the power 9 is 1 itself right ಮ್ಯಾಚ್ ಮಾಡ್ಕೊಂಡಿದ್ದು ಗೊತ್ತಾಯ್ತು ಅಂತ ಭಾವಿಸ್ತೀನಿ ಕರೆಕ್ಟ್ ಆಗಿ ನೋಡಿ ಮ್ಯಾಚಿಂಗ್ ನೋಡಿ ಯಾರು ಆಬ್ಸೆಂಟ್ ಇದ್ರು ಅವರು ಇಲ್ಲಿ x ನ ಕೋಎಫಿಷಿಯಂಟ್ ಏನಿದೆ 1 ಇದೆ ಇಲ್ಲಿ x ನ ಪವರ್ ಏನಿದೆ 9 ಇದೆ ಅಲ್ವಾ ಸೊ 1 to the power 9 ಇಂಟು ಇಲ್ಲಿ y ನ ಕೋಎಫಿಷಿಯಂಟ್ ಏನಿದೆ 2 ಇದೆ y ನ ಪವರ್ ಏನಿದೆ 3 ಇದೆ ಅಲ್ಲಿ 2 ಕ್ಯೂಬ್ how we got k 9 factorial into 3 factorial ಸಿಂಪ್ಲಿಫೈ ಮಾಡಿ ಇದು 1320 ಬರುತ್ತಾ ನೋಡಿ ಚೆಕ್ ಮಾಡಿ ಐ ಡಿಂಟ್ ಚೆಕ್ 12 into 11 into 10 1320 ಬರುತ್ತಂತೆ ನೋಡಿ ತಪ್ಪಾಗಿದೆ 12 into 11 into 10 ಮಾಡಿದ್ರೆ 1320 ಬರುತ್ತೆ ಸಾರಿ 1320 ಬರುತ್ತೆ 12 into 11 into 10 divided by 3 factorial ಅಂದ್ರೆ 6 into 8 ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿ 6 2s are 12 1 ಉಳ್ಕೊಳ್ತು 6 2s are 12 220 ಕರೆಕ್ಟ್ 220 into 8 ಎಷ್ಟಾಗುತ್ತೆ ನೋಡಿ 80 6 8 2s are 16 1 8 2s are 16 1760 ಬರುತ್ತೆ ನೋಡಿ 1760 is the coefficient 1760 is the coefficient simplify ಮಾಡ್ಕೊಳ್ಳಿ ಅದನ್ನ right 12 into 11 into 10 1320 right 3 factorial nothing but 6 this 8 as it is 1760 is the coefficient ಚೆಕ್ ಮಾಡ್ಕೊಳ್ಳಿ ನೀವು ಒಂದ್ಸಲಿ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅದನ್ನ ರೈಟ್ ನಾನು ರ್ಯಾಂಡಮ್ ಆಗಿ ಮಾಡಿದೀನಿ ಗೊತ್ತಿಲ್ಲ ಕರೆಕ್ಟ್ ಇದೆಯಾ ಅಂತ ನೀವು ಮಾಡಿ ಅದನ್ನ 6 ಇಂದ 1320 ಡಿವೈಡ್ ಮಾಡಿದ್ರೆ 220 ಬರುತ್ತೆ 220 into 8 1760
ಓಕೆ 1060 1760 ಕರೆಕ್ಟ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಮಾಡಿದೀರಾ, ರೈಟ್? No problem. 1760 is the answer. Fine. Now, I'm running out of the time. I will tell you, I will give you a link again. Join it once, right? There we will discuss theorem, very important. State and prove binomial theorem. Okay. Agara theorem statement first barkodonma. Take the question. Question nodi hegirutte. State and prove theorem anta barkodi. Theorem, state and prove binomial theorem. State and prove a binomial theorem anta barkodi. Okay, now binomial theorem formula first barkodonma, right? Formula barkodi. Formula barkondu allinda shuru ಮಾಡ್ತಾ ಹೋಗಬೇಕು, right? Proof binomial theorem proof, right? So first you write the formula. Formula we know very well. Last class we have discussed. What is that? A plus b whole to the power n equals, right? Summation of k equals 0 to n nck, right? X to the power k, y to the power n minus k. This is the formula for binomial theorem or binomial expansion, right? Last class ನಾವು ಮಾಡಿದ್ವಿ ಅಲ್ವಾ? ಫಸ್ಟ್ ಫಾರ್ಮುಲಾ ಬರ್ಕೊಂಡು ಆಮೇಲೆ ಪ್ರೂವ್ ಮಾಡ್ತಾ ಹೋಗ್ಬೇಕು, ರೈಟ್? ಇಲ್ಲಿ ಪ್ರೂವಿಂಗ್ ಅಂತ ಅಂದ್ರೆ ಏನೋ ಒಂದಷ್ಟು ಎಕ್ಸ್ಪ್ರೆಷನ್ ತಗೊಂಡು ಡಿರೈವ್ ಮಾಡಿ ಲಾಸ್ಟಿಗೆ ಒಂದು ಆನ್ಸರ್ ಬರುತ್ತೆ ಆ ತರ ಅಲ್ಲ. ಇದನ್ನ ಥಿಯರಿ ವೈಸ್ ಬರೀತಾ ಹೋಗ್ಬೇಕು, ರೈಟ್? ಸೆಂಟೆನ್ಸ್ ವೈಸ್ ಬರೀತಾ ಪ್ರೂವ್ ಮಾಡ್ಬೇಕು. ಇಲ್ಲಿ ಎಲ್ಲೂ ಡಿರೈವೇಶನ್ಸ್ ಬರೋದಿಲ್ಲ, ಇಲ್ಲೆಲ್ಲೂ ಎಕ್ಸ್ಪ್ರೆಷನ್ಸ್ ಬರೋದಿಲ್ಲ. ಎಕ್ಸ್ಪ್ರೆಷನ್ ನ ರಿಡ್ಯೂಸ್ ಮಾಡಿ 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 ಲಾಸ್ಟಿಗೆ ಒಂದು ಆನ್ಸರ್ ಆ ತರ ಬರೋದಿಲ್ಲ, ರೈಟ್? ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ, ರೈಟ್? ಇಲ್ಲೆಲ್ಲೂ ನೀವು ತೀರಾ ಡಿಟೈಲ್ ಆಗಿ ಬರೀತಾ ಹೋಗ್ಬಾರ್ದು, ರೈಟ್? ಸಿಂಪಲ್ ಆಗಿರುತ್ತೆ, ರೈಟ್? ಸೊ ಅದನ್ನ ನಾನು ನಿಮ್ಗೆ ಹೇಗೆ ಕೊಡ್ತೀನಿ, ಹೇಗೆ ಪ್ರೂವ್ ಮಾಡಬಹುದು ಅಂತ, ರೈಟ್? ಫಸ್ಟ್ ನೀವು ಪ್ರೂಫ್ ಅಂತ ಬರ್ಕೊಳ್ಳಿ, ಬರ್ಕೊಂಡು ಫಾರ್ಮುಲಾನ ಬರ್ಕೊಳ್ಳಿ ಫಸ್ಟ್. ಓಕೆ, ನಾ ರೈಟ್? ಈಗ ನಾನೊಂದು ಸ್ಟೇಟ್ಮೆಂಟ್ ಬರೀತೀನಿ, ರೈಟ್? ಆ ಸ್ಟೇಟ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಗಮನಿಸ್ಬೇಕು ನೀವು. ಇದರ ಎಕ್ಸ್ಪ್ಯಾನ್ಷನ್ ಇದು, ರೈಟ್? ನೋಡಿ ಎಕ್ಸ್ಪ್ಯಾನ್ಷನ್ ಹೇಗೆ ಬರೀಬೇಕು ಅಂತ. ಪ್ರೂಫ್, ನಾವು ಸ್ಟಾರ್ಟ್ ದಿ ಪ್ರೂಫ್ ಆಫ್ಟರ್ ಫಾರ್ಮುಲಾ. ನಾವು x plus y to the power n, ಇದನ್ನ ಯಾವ ತರ ಎಕ್ಸ್ಪ್ಯಾಂಡ್ ಮಾಡಬಹುದು ನೋಡಿ. x plus y whole to the power of n ನ ಈ ತರ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ನೋಡಿ, ಅಬ್ಸರ್ವ್ ಮಾಡಿ. nc0 x to the power 0 y to the power n ಪ್ಲಸ್, ನೋಡಿ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅಂತ. ಕೆ ಏನ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರುತ್ತೆ? nc0 ಅಲ್ವಾ? ಕೆ ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಕೆ ಸ್ಟಾರ್ಟ್ ಫ್ರಮ್ ವಾಟ್? 0, ರೈಟ್? ಕೆ 0 ಇಂದ ಶುರುವಾಗಿದೆ ಅಲ್ವಾ? ಸೊ ಹಾಗಾಗಿ ಏನ್ ಮಾಡೋಣ? ಕೆ ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ. ಏನ್ ಬರುತ್ತೆ? nc0 x to the power 0 y to the power n. ಕೆ ವ್ಯಾಲ್ಯೂ 0, ಕರೆಕ್ಟ್? ನೆಕ್ಸ್ಟ್ ಟರ್ಮ್ ನೋಡಿ, nc1. ಈಗ ಏನ್ ಮಾಡ್ಬೇಕು? ಕೆ ಗೆ 1 ಕೊಡ್ಬೇಕು. ಅವಾಗ ಏನಾಯ್ತು? nc1 ಆಯ್ತು, ರೈಟ್? ನಾವು x to the power 1 ಅಲ್ವಾ? k value is 1 plus into y to the power n minus 1. ಯಾಕೆ ಹೇಳಿ? k value 1, ರೈಟ್? ಫಸ್ಟ್ ಏನ್ ಮಾಡ್ಕೊಂಡೆ? ಇಲ್ಲಿ k ಗೆ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ. ಇಲ್ಲೇನ್ ಮಾಡಿದೆ? k ಗೆ 1 ಸಬ್ಸ್ಟಿಟ್ಯೂಟ್. ನೆಕ್ಸ್ಟ್ ಟರ್ಮ್ ನೋಡೋಣ. ಪ್ಲಸ್ nc0 ಆಯ್ತು, nc1. ನೆಕ್ಸ್ಟ್ ಏನ್ ಬರಕ್ ಸಾಧ್ಯ? nc2, ರೈಟ್? k ವ್ಯಾಲ್ಯೂ 2 ನಾವು. x to the power 2 y to the power n minus 2 ಅಲ್ವಾ? k ವ್ಯಾಲ್ಯೂ 2. Here this is k value 2. ಈ ತರ ಬರಿತಾ ಹೋದ್ರೆ
ಈ ತರ ಬರಿತಾ ಹೋದ್ರೆ ಕೊನೆ ಟರ್ಮ್ ಏನ್ ಬರುತ್ತೆ ನೋಡಿ. ಕೊನೆ ಟರ್ಮ್ ಏನ್ ಬರಕ್ ಸಾಧ್ಯ ಇದೆ? NC0, NC1, NC2, NC3 ಅಪ್ ಟು NCN. ಕರೆಕ್ಟಾ? ನೋಡಿ, ಇದನ್ನ ಮಾತ್ರ ನನ್ನ ಕೈ ಏನ್ ತೋರಿಸ್ತಾ ಇದ್ದೀನಿ ಅದನ್ನ ಮಾತ್ರ ಗಮನಿಸಿ. 0, 1, 2, 3, 4, 5 ಅಪ್ ಟು N. ಈ N ಕಾಮನ್ ಇದೆ ನೋಡಿ ಎಲ್ಲಾ ಕಡೆ. ಸೊ NCN. ಓಕೆ, ನೆಕ್ಸ್ಟ್ NCN ಆಯ್ತು. ನೆಕ್ಸ್ಟ್ ನೋಡಿ X ನೋಡ್ತಾ ಬನ್ನಿ. ಈಗ X ನೋಡ್ತಾ ಬನ್ನಿ. X to the power 0, X to the power 1, X to the power 2 ಅಪ್ ಟು X to the power N. ಓಕೆ, ಈಗ Y ನೋಡ್ತಾ ಬನ್ನಿ. Y to the power N, Y to the power N minus 1, Y to the power N minus 2 ಅಪ್ ಟು Y to the power 0 ಅಲ್ವಾ? ಯಾಕೆ Y to the power 0 ಬರದೆ? ಕಡಿಮೆ ಆಗ್ತಾ ಇದೆ ನೋಡಿ. ಇಲ್ಲೇನಿದೆ? N ಇದೆ. N minus 1 ಅಂದ್ರೆ ಒಂದ್ ಕಡಿಮೆ ಆಯ್ತಲ್ವಾ? ನೆಕ್ಸ್ಟ್ Y N minus 2 ಅಂದ್ರೆ ಇನ್ನೊಂದು ಕಡಿಮೆ ಆಯ್ತು. ಅದೇ ತರಾನೇ ಕೊನೆ ಟರ್ಮ್ ಬರೋ ಅಷ್ಟೊತ್ತಿಗೆ ಇಲ್ಲೇನಾಗಿರುತ್ತೆ? 0 ಆಗೋಗಿರುತ್ತೆ. ಕಡಿಮೆ ಆಗ್ತಾ ಬರ್ಬೇಕಲ್ವಾ? N minus 1, N minus 2, N minus 3, ಅದೇ ತರ 2, 3, 1, 0 ನೋಡಿ, 0 ಬಂತು. ರೈಟ್? ಸೊ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಗಮನಿಸ್ಬೇಕು. NC0, NC1, NC2 ಅಪ್ ಟು NCN. ನೆಕ್ಸ್ಟ್ X to the power 0, X to the power 1, X to the power 2 ಅಪ್ ಟು X to the power N. ನೆಕ್ಸ್ಟ್ Y to the power N, Y to the power N minus 1, Y to the power N minus 3 ಅಪ್ ಟು ಕಡಿಮೆ ಆಗ್ತಾ ಬರ್ಬೇಕು. ಕಡಿಮೆ ಆಗಿ ಎಲ್ಲಿ ನಿಲ್ಲುತ್ತೆ? Y to the power 0 ನಿಲ್ಲುತ್ತೆ. ರೈಟ್? ಸೊ this can be written as, ಇದನ್ನ ಏನಂತ ಬರೀಬಹುದು ಅಂದ್ರೆ, ರೈಟ್, ಈಗ ನೋಡಿ ಕರೆಕ್ಟ್ ಆಗಿ ಗಮನಿಸಬೇಕು. ಸಮ್ಮೇಷನ್ ಆಫ್ k is ranging from where? 0 to k. ನೋಡಿ, 0 ಇಂದ ಎಲ್ಲಿ ತನಕ ರೇಂಜ್ ಆಗ್ಬೇಕು? n ತನಕ ರೇಂಜ್ ಆಗ್ಬೇಕಲ್ವಾ? k equals 0 to n. ಮತ್ತಿದೇ ಬರುತ್ತೆ NCK, right? X to the power k, Y to the power n minus. ಇದರ ಎಕ್ಸ್ಪಾನ್ಷನ್ ಅಲ್ವಾ ನಾನು ಇಲ್ಲಿ ಬರ್ದಿರೋದು, ಅದಕ್ಕೆ ಮತ್ತೆ ಬರ್ಕೊಂಡೆ ಇದನ್ನ. ನೋಡಿ, ಇದರ ಎಕ್ಸ್ಪಾನ್ಷನ್ ಇದು. ರೈಟ್? ಈಗ ನೋಡ್ತಾ ಬನ್ನಿ. k ಗೆ 0 ಹಾಕಿ, ಅವಾಗ ಏನ್ ಬರುತ್ತೆ ನೋಡಿ. k ಗೆ 1 ಹಾಕಿ, ಇದಿಷ್ಟು ಏನ್ ಬರುತ್ತೆ ನೋಡಿ. k 2 ಹಾಕಿ, ಇದು ಇಷ್ಟು ಏನ್ ಬರುತ್ತೆ ನೋಡಿ. ಅದೇ ನಾ ಇಲ್ಲಿ ಬರ್ದಿರೋದು. ಓಕೆ, so I'm running out of the time. I will send you the link. We'll continue the theorem. Okay, please be joined. Don't miss, because a very important theorem this is. Okay, I'm leaving now. In a salpa ide, finished off. Okay, so I'm leaving now. Take this one first. This is Y to the power 0. ಯಾಕೆ Y to the power 0 ಆಯ್ತು? N minus 1, N minus 2 ಇದೆ ಅಲ್ವಾ Y ಜಾಗದಲ್ಲಿ. ಕೊನೆ ಟರ್ಮ್ ಬರೋ ಅಷ್ಟೊತ್ತಿಗೆ 0.